ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ PUC ಮುಗಿಸಿ ಹೊರ ದೇಶದಲ್ಲಿ ಓದಬೇಕು ಅನ್ಕೊಂಡಿದ್ದೀರಿ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಓದಬೇಕು ಅಂತಿದ್ದೀರಿ, ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಇರ್ಬೋದು ಮತ್ತೆ ಮಾಸ್ಟರ್ ಡಿಗ್ರೀಸ್ ಇರ್ಬೋದು, ಓದಬೇಕು ಅಂತ ನಮ್ಮ ಇಂಡಿಯಾದ ವಿದ್ಯಾರ್ಥಿಗಳು ಏನು ಆಸೆ ಪಡ್ತಿದ್ದೀರಿ ಅವ್ರಿಗೆಲ್ಲ ಬರಿಬೇಕಾದಂಥ ಒಂದು ಎಕ್ಸಾಮ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ಸ್ಕಾಲಸ್ಟಿಕ್ ಅಸೆಸ್ಮೆಂಟ್ ಟೆಸ್ಟ್ ಅಂತೇಳಿ ಸ್ಯಾಟ್ ಎಕ್ಸಾಮ್ ಅಂತ ಹೇಳಿ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಯಾರೆಲ್ಲ ಹೊರದೇಶದಲ್ಲಿ ಓದಬೇಕು ಅಂದ್ಕೊಂಡಿದ್ದೀರಿ ಈ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ ನಿಮಗೆ ಒಂದು ಅನುಕೂಲ ಆಗ್ತದೆ. ಆ ಎಕ್ಸಾಮಿನ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದೇ ಸ್ಯಾಟ್ ಎಕ್ಸಾಮ್ ಅಂತೇಳಿ. ಇದೊಂದು ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಯೂಸ್ಡ್ ಫಾರ್ ಕಾಲೇಜ್ ಅಡ್ಮಿಷನ್ ಇನ್ 85 ಕಂಟ್ರೀಸ್. ಅಂದರೆ ಈ ಎಕ್ಸಾಮ್ನ ಬರೆದ್ರೆ 85 ದೇಶಗಳಲ್ಲಿರೋಂಥ ಉತ್ತಮವಾದ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ಓದೋ ಅವಕಾಶ ಸಿಗುತ್ತೆ. ಯಾವ್ಯಾವ ಕಂಟ್ರಿ ಅಂತಂದ್ರೆ US ಇರ್ಬೋದು, ಕೆನಡಾ, UK, ಜಪಾನು, ಆಸ್ಟ್ರೇಲಿಯಾ, ಇನ್ನು ತುಂಬಾ ಒಟ್ಟು 85 ದೇಶಗಳು ಈ ಸ್ಯಾಟ್ ಎಕ್ಸಾಮ್ ಸ್ಕೋರ್ನ ಎಲಿಜಿಬಲ್ ಆಗಿ ತಗೊಂತಾರೆ. ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಸಹ ಸಿಗುತ್ತೆ, ಫೈನಾನ್ಷಿಯಲ್ ಏಡ್ ಸಿಗುತ್ತೆ, ಅದೇ ರೀತಿ ಅದರ್ ಪ್ರೋಗ್ರಾಮ್ಸ್ಗೆಲ್ಲ ಎಲಿಜಿಬಲ್ ಆಗ್ತೀರಿ. ಯಾರೆಲ್ಲ ಈ ಸ್ಯಾಟ್ ಎಕ್ಸಾಮ್ನ ಬರೀಬೋದು ಅಂದರೆ 11th ಮತ್ತೆ 12th ಓದ್ತಿರೋ ಅಂತ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ತಗೋಬಹುದು. ತಗೊಂಡಲ್ಲಿ ಅವರು USA, ಕೆನಡಾ, UK, ಜಪಾನ್, ಆಸ್ಟ್ರೇಲಿಯಾ ಮತ್ತೆ ಇನ್ನು ಮುಂತಾದ ದೇಶಗಳಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಓದೋದಕ್ಕೆ ಅವಕಾಶ ಇರುತ್ತೆ. ಒಂದು ಸಲ ನೀವು ಈ ಎಕ್ಸಾಮ್ನ ಪಾಸ್ ಮಾಡಿದ್ರೆ, ಅಂದ್ರೆ ಸ್ಯಾಟ್ ಎಕ್ಸಾಮ್ನ ಪಾಸ್ ಆದ್ರೆ ಆ ಸ್ಕೋರು ನಿಮ್ಗೆ 5 ವರ್ಷದವರೆಗೂ ವ್ಯಾಲಿಡಿಟಿ ಇರುತ್ತೆ. ನೀವು ಈ ವರ್ಷ ಬರೆದು ಸೆಲೆಕ್ಟ್ ಆಗಿದ್ದೀರಾ ಅಂದ್ರೆ ಇನ್ನು 5 ವರ್ಷದೊಳಗೆ ಯಾವಾಗಾದ್ರೂ ನೀವು ನಮ್ಮ ಬೇರೆ ದೇಶದಲ್ಲಿ ಹೋಗಿ ಟಾಪ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಲ್ಲ ಯೂನಿವರ್ಸಿಟಿಗಳಲ್ಲಿ ಓದೋ ಅಂತ ಒಂದು ಅವಕಾಶ ಇರುತ್ತೆ. 5 ಇಯರ್ಸ್ ನಿಮಗೆ ಆದ್ರೂ ಸ್ಕೋರ್ ಎಲಿಜಿಬಿಲಿಟಿ ಇರುತ್ತೆ. ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂದ್ರೆ ಏಜ್ ಬಂದು 17 to 19 ಇಯರ್ಸ್ ಒಳಗಡೆ ಇರಬೇಕು. ಎಜುಕೇಶನ್ ಲೆವೆಲ್ ಅದೇ ಕೆಲವು ಕಡೆ ಹೈಸ್ಕೂಲ್ ಹುಡುಗರು ಸಹ ಬರೀತಾರೆ, CBSE ICS ಅವರು. ಇಲ್ಲ 11th ಮತ್ತೆ 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಸಹ ಈ ಎಕ್ಸಾಮ್ನ ತಗೋಬಹುದು. ಜೊತೆಗೆ ಎಷ್ಟು ಸಲ ಬೇಕಾದ್ರೂ ಬರೀಬಹುದು, ಏನು ಒಂದೇ ಸಲ ಬರೀಬೇಕು ಅಂತ ಏನಿಲ್ಲ. ನೀವು ಎಷ್ಟು ಅಟೆಂಪ್ಟ್ಸ್ ಬೇಕಾದ್ರೂ ತಗೊಂಡು ಬರೆದು ಈ ಸ್ಕೋರ್ನ 5 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. ಅಷ್ಟು ವರ್ಷದೊಳಗೆ ನೀವು ಎಲ್ಲಾದ್ರೂ ನಿಮ್ಗೆ ಯಾವ ದೇಶದಲ್ಲಿ ಯಾವ ಯೂನಿವರ್ಸಿಟಿ ಬೇಕಾಗುತ್ತೆ ಅಲ್ಲಿ ಹೋಗಿ ಸೇರ್ಕೋಬಹುದು. ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ 2 ತರ ಬರುತ್ತೆ. ಒಂದು ರೀಡಿಂಗ್ ಅಂಡ್ ರೈಟಿಂಗ್ ಅಂತ ಒಂದು, ಅದು 64 ಮಿನಿಟ್ಸ್ ಕೊಡ್ತಾನೆ, 54 ಕ್ವಶನ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 800 ಮಾರ್ಕ್ಸ್ಗೆ ಆ ರೀಡಿಂಗ್ ಅಂಡ್ ರೈಟಿಂಗ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಇರುತ್ತೆ, 70 ಮಿನಿಟ್ಸ್ ಇರುತ್ತೆ, 44 ಕ್ವಶನ್ಸ್, ಅದು ಸಹ 800 ಮಾರ್ಕ್ಸ್ಗೆ. ಒಟ್ಟು ನಿಮಗೆ 134 ನಿಮಿಷ ಟೈಮ್ ಕೊಡ್ತಾರೆ. 98 ಕ್ವಶನ್ನ ನೀವು ಅಟೆಂಡ್ ಮಾಡಬೇಕು. ಒಟ್ಟು 1600 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಪ್ಯಾಟರ್ನ್ ನ ಕಂಡಕ್ಟ್ ಮಾಡ್ತಾರೆ. ರೀಡಿಂಗ್ ಅಂಡ್ ರೈಟಿಂಗ್ ಸೆಕ್ಷನ್ ಅಲ್ಲಿ ಏನಿರುತ್ತೆ ಅಂದ್ರೆ ಟೋಟಲ್ ಕ್ವಶನ್ಸ್ ನಾನು ಹೇಳ್ದಂಗೆ 54 ಕ್ವಶನ್ಸ್ ಇರುತ್ತೆ. ಟೈಮ್ ಬಂದು 64 ಮಿನಿಟ್ಸ್ ಕೊಡ್ತಾರೆ. ನೀವು ಅದನ್ನ ಸ್ಪ್ಲಿಟ್ ಮಾಡ್ಕೋಬಹುದು. 32 ಮಿನಿಟ್ಸ್ 32 ಮಿನಿಟ್ಸ್ 2 ತರ ಇರುತ್ತೆ. ಅದು ಎರಡಕ್ಕೂ 32 ಮಿನಿಟ್ಸ್ 32 ಮಿನಿಟ್ಸ್ ಅಂತೇಳಿ ಡಿವೈಡ್ ಬೇಕಾದ್ರೆ ಮಾಡ್ಕೋಬಹುದು. ಏನೇನಿರುತ್ತೆ ಫೋಕಸ್, ಯಾವ ಏರಿಯಾ ಮೇಲೆ ಕ್ವಶನ್ಸ್ ಕೇಳ್ತಾನೆ ಅಂತಂದ್ರೆ ರೀಡಿಂಗ್ ಕಂಪ್ಯಾರಿಸನ್, ಶಾರ್ಟ್ ಪ್ಯಾಸೇಜಸ್, ವೊಕಾಬುಲರಿ ಕಂಟೆಂಟ್ಸ್, ಗ್ರಾಮರ್, ಅದರ ಯೂಸೇಜ್, ಇದ್ರ ಬಗ್ಗೆ ನಿಮ್ಗೆ ರೀಡಿಂಗ್ ಅಂಡ್ ರೈಟಿಂಗ್ ಸೆಕ್ಷನ್ ಅಲ್ಲಿ ಒಟ್ಟು 800 ಮಾರ್ಕ್ಸ್ಗೆ ಈ ತರದ ಕ್ವಶನ್ ಎಲ್ಲ ಬರ್ತವೆ. ಅದೇ ರೀತಿ ಮ್ಯಾಥ್ಸ್ ಸೆಕ್ಷನ್ಗೆ ಬಂದ್ರೆ ಒಟ್ಟು 44 ಕ್ವಶನ್ ಇರ್ತವೆ, 70 ನಿಮಿಷ ಟೈಮ್ ಕೊಡ್ತಾರೆ. ಇದರಲ್ಲಿ ಸ್ಪ್ಲಿಟ್ ಮಾಡ್ತಾನೆ 2 ಮಾಡ್ಯುಲಸ್, 35 ಮಿನಿಟ್ಸ್ 35 ಮಿನಿಟ್ಸ್. ಅದರಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಅಂತಂದ್ರೆ ಆಲ್ಜಿಬ್ರಾಗ್ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಸಾಲ್ವಿಂಗು, ಡಾಟಾ ಅನಾಲಿಸಿಸ್, ಅಡ್ವಾನ್ಸ್ಡ್ ಮ್ಯಾಥ್ಸ್, ಫಂಕ್ಷನ್ಸ್ ಇರ್ಬೋದು, ಈಕ್ವೇಶನ್ಸ್, ಜಾಮಿಟ್ರಿ ಮತ್ತೆ ಟ್ರಿಗ್ನೋಮೆಟ್ರಿ, ಇದಕ್ಕೆ ಸಂಬಂಧಪಟ್ಟಂಗೆ ಮ್ಯಾಥ್ಸ್ ಕ್ವಶನ್ಸ್ ಇರ್ತದೆ. ಮಾರ್ಕ್ಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕ್ಸ್. ಯಾವುದೇ ರೀತಿ ತಪ್ಪಾದಲ್ಲಿ ನಿಮ್ಗೆ ಯಾವುದೇ ರೀತಿ ಮಾರ್ಕ್ಸ್ ಡಿಡಕ್ಟ್ ಆಗಲ್ಲ. ಈಚ್ ಕರೆಕ್ಟ್ ಆನ್ಸರ್ಗೆ 1 ಪಾಯಿಂಟ್ ಅಂತ ಕೊಡ್ತಾರೆ. ಇಲ್ಲಿ ಸ್ಕೋರ್ ಅಂತ ಬರಲ್ಲ, 1 ಪಾಯಿಂಟ್ ಅಂತ ಕೊಟ್ಕೊಂಡು ಹೋಗ್ತಾರೆ. ಅದು ರಾವ್ ಸ್ಕೋರ್ ಆಗಿರುತ್ತೆ. ಕನ್ವರ್ಟೆಡ್ ಸ್ಕೇಲ್ಡ್ ಸ್ಕೋರ್ ಅಂತೇಳಿ ಬೇಸ್ಡ್ ಆನ್ ದ ಡಿಫಿಕಲ್ಟಿ, ಆ ಕ್ವಶನ್ ಡಿಫಿಕಲ್ಟಿ ಮೇಲೆ ಏನ್ ಮಾಡ್ತಾರೆ ಸ್ಕೇಲ್ಡ್ ಸ್ಕೋರ್ ಅಂತೇಳಿ ಕನ್ವರ್ಟ್ ಮಾಡ್ಕೊಂತಾರೆ. ಟೋಟಲ್ ಸ್ಯಾಟ್ ಸ್ಕೋರು ರ್ಯಾಗಿಂಗ್ ಫ್ರಮ್ ದ
ಅಂದ್ರೆ 400 to 600 1600 ಅಂದ್ರೆ ನಿಮ್ಗೆ 400 ಮೇಲೆ ಎಲಿಜಿಬಲ್ ಬರ್ಲೇಬೇಕು. ಅಂದ್ರೆ 2 ಸೆಕ್ಷನ್ ಅಲ್ಲೂ 200 ಮೇಲೆ ಬರ್ಲೇಬೇಕು. 400 ಆಗುತ್ತೆ. 400 ಇಂದ 600 ವರೆಗೂ ತಗೊಳ್ಳೋ ಅವಕಾಶ ಇರುತ್ತೆ. ಇದನ್ನ ಆಡ್ ಮಾಡ್ಕೊಂಡು ಸ್ಕೋರ್ನ ರೈಟಿಂಗ್ ಸೆಕ್ಷನ್ ಮತ್ತೆ ಮ್ಯಾಥ್ಸ್ ಸೆಕ್ಷನ್ ಎರಡನ್ನೂ ಆಡ್ ಮಾಡ್ಕೋತಾರೆ. ಅದ್ರ ಸ್ಕೋರು ಒಂದೊಂದರಲ್ಲಿ 200 ಇಂದ 800 ವರೆಗೂ ಬರೋ ಅವಕಾಶ ಇರುತ್ತೆ. ಇಲ್ಲಿ ನಿಮ್ಗೆ ಒಂದು ಉತ್ತಮವಾದ ಅವಕಾಶ ಏನಂದ್ರೆ ವರ್ಷದಲ್ಲಿ 8 ಸಲ ಬರೀಬಹುದು. 8 ಸಲ ಕಂಡಕ್ಟ್ ಮಾಡ್ತಾರೆ ವರ್ಷದಲ್ಲಿ. ನಿಮ್ಗೆ ಒಂದೇ ಸಲ ಅಲ್ಲ, 8 ಟೈಮ್ಸ್ ನಡೆಯುತ್ತೆ. ಅದರಲ್ಲಿ ನಿಮ್ಗೆ ಯಾವ ಡೇಟ್ ಕನ್ವೀನಿಯಂಟ್ ಆಗಿದೆ ಆ ಡೇಟ್ ಅಲ್ಲಿ ನೀವು ಬರೀಬಹುದು. ಆಗಸ್ಟ್ ಅಲ್ಲಿ ಇರುತ್ತೆ, ಸೆಪ್ಟೆಂಬರ್ ಅಲ್ಲಿ ಇರುತ್ತೆ, ಅಕ್ಟೋಬರು, ನವೆಂಬರು, ಡಿಸೆಂಬರು, ಮಾರ್ಚ್, ಏಪ್ರಿಲ್, ಈ ತರ 8 ತಿಂಗಳಲ್ಲಿ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹೇಳಿದ್ನಲ್ವಾ, ಆಗಸ್ಟ್ 23ಕ್ಕೆ ಒಂದ್ಸಲ ನಡೆಯುತ್ತೆ, ಸೆಪ್ಟೆಂಬರ್ ಅಲ್ಲಿ ನಡೆಯುತ್ತೆ 13ನೇ ತಾರೀಕು, ಅದೇ ರೀತಿ ಅಕ್ಟೋಬರ್ 4ರಲ್ಲಿ ನಡೆಯುತ್ತೆ, ನವೆಂಬರ್ 8ರಲ್ಲಿ ನಡೆಯುತ್ತೆ, ಡಿಸೆಂಬರ್ 6ರಲ್ಲಿ ನಡೆಯುತ್ತೆ, ಮಾರ್ಚ್ 14 ನಡೆಯುತ್ತೆ, ಮೇ 2, ಜೂನ್ 6, ಇಷ್ಟು ಡೇಟ್ ಅಲ್ಲಿ ಎಕ್ಸಾಮ್ಸ್ಗಳನ್ನ ನಡೀತಾರೆ. ಅದಕ್ಕೂ ಮುಂಚೆ ಒಂದು ವಾರ ಮುಂಚೆ ಇಲ್ಲ 15 ದಿವಸ ಡೇಟ್ ಕೊಡ್ತಾರೆ, ರಿಜಿಸ್ಟ್ರೇಷನ್ ಡೇಟ್ ಅಂತೇಳಿ. ಆ ಡೇಟ್ ಅಲ್ಲಿ ನೋಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದು ನೀವು ಅಪ್ಲೈ ಮಾಡ್ಕೋಬಹುದು. ಫೀಸ್ ವೇವರ್ ಬೆನಿಫಿಟ್ ಅಂತಾನು ಕೊಡ್ತಾರೆ. ಅಂದ್ರೆ ಈಗ ನಿಮ್ಗೆ ಫೀಸು ಸಹ ಕಟ್ಟಕ್ಕಾಗಲ್ಲ. ಅಂದ್ರೆ ಇದ್ರ ಎಕ್ಸಾಮಿನೇಷನ್ ಫೀಸ್ ಬಂದ್ರೆ ತುಂಬಾ ಜಾಸ್ತಿ ಇದೆ. 9600 ರೂಪಾಯಿ ಏನೋ ಒಂದು ಎಕ್ಸಾಮ್ ಫೀಸ್ ಇದೆ. ಅದು ವೇವ್ ಆಗುತ್ತೆ. ಯಾವ ತರ ವೇವ್ ಆಗುತ್ತೆ ಅಂದ್ರೆ ನಿಮ್ಗೆ ಅಲ್ಲಿ ಒಂದು ರಿಕ್ವೆಸ್ಟ್ ಫಾರಂ ಅಂತ ಕೊಡ್ತಾನೆ. ವೆಬ್ಸೈಟ್ಗೆ ಹೋದ್ರೆ ಗೊತ್ತಾಗುತ್ತೆ. ಆ ವೆಬ್ಸೈಟ್ ಅಲ್ಲಿ ಒಂದು ರಿಕ್ವೆಸ್ಟ್ ಫಾರಂ ಅಂತ ಕೊಡ್ತಾರೆ. ಅದರಲ್ಲಿ ನೀವು ನಿಮ್ಮ ರಿಕ್ವೆಸ್ಟ್ ನ ಅದಕ್ಕೆ ಸಬ್ಮಿಟ್ ಮಾಡಬೇಕು. ಅಂದ್ರೆ ಏನಂದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಹಾಕ್ಬಿಟ್ಟು ನಾವು ಎಕನಾಮಿಕಲಿ ವೀಕರ್ ಇದ್ದೀವಿ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ, ಅದು ಏನಾದ್ರು ನಿಮ್ಗೆ ಅಪ್ರೂವಲ್ ಆದ್ರೆ ಅಲ್ಲಿಂದ ಒಂದು ಕೋಡ್ ಬರುತ್ತೆ. ಆ ಕೋಡ್ ಇಟ್ಕೊಂಡು ನೀವು ಅಪ್ಲಿಕೇಶನ್ ಫೀಸ್ ಅಲ್ಲಿ ಆ ಕೋಡ್ ಹಾಕಿದ್ರೆ ನೀವು ಯಾವುದೇ ರೀತಿ ಫೀಸ್ ಕಟ್ಟೋದ್ ಬೇಕಿಲ್ಲ. ಅದು ವೇವ್ ಆಗುತ್ತೆ, ಆಟೋಮೆಟಿಕಲಿ ಡಿಸ್ಪ್ಲೇ ಆಗುತ್ತೆ. ಅದೊಂದು ಕೋಡ್ ಕೊಡ್ತಾರೆ, ವೇವರ್ ಕೋಡ್ ಅಂತ ಕರೀತಾರೆ. ಆ ಫೀಸ್ ವೇವರ್ ಕೋಡ್ ಅಂತ. ಅದನ್ನ ನೀವು ಫಸ್ಟ್ ನೀವು ಅಪ್ಲೈ ಮಾಡಬೇಕು. ಅಂದ್ರೆ ವೇವರ್ ಬೆನಿಫಿಟ್ಸ್ಗೆ ಅದನ್ನ ಅಪ್ಲೈ ಮಾಡ್ಬಿಟ್ಟು, ಅಪ್ಲೈ ಮಾಡಿದಾಗ ನಿಮ್ಗೆ ಒಂದು ಕೋಡ್ ಕೊಡ್ತಾರೆ. ಆ ಕೋಡ್ನ ನೀವು ಅಪ್ಲೈ ಮಾಡ್ಬೇಕಾದ್ರೆ ಫೀಸ್ ವೇವರ್ ಕೋಡ್ ಅಂತ ಕೊಡ್ತಾರೆ. ಅದನ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲ್ಲಿ ಯಾವುದೇ ರೀತಿ ಫೀಸ್ ಕಟ್ಟೋ ಅಂತದ್ದು ಅವಶ್ಯಕತೆ ಇರಲ್ಲ. ಒಟ್ಟು 9600 ರೂಪಾಯಿ ಫೀಸ್ ಕಟ್ಟೋ ಅಂತ ಅವಶ್ಯಕತೆ ಇರಲ್ಲ ನಿಮ್ದು ಅಪ್ರೂವಲ್ ಆದ್ರೆ. ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂದ್ರೆ, ನೀವು ಒಂದ್ಸಲ ಆ ವೇವರ್ ಬೆನಿಫಿಟ್ ಅಲ್ಲಿ ನೀವು ಎಲಿಜಿಬಲ್ ಆಗಿ ನಿಮಗೆ ಕೋಡ್ ಬಂತು ಅಂದ್ರೆ 2 ಸಲ ನೀವು ಫ್ರೀ ಆಗಿ ಟೆಸ್ಟ್ ಅಟೆಂಡ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, 2 ಸಲ ನಿಮ್ಗೆ ಅದು ಫೀಸ್ ವೇವರ್ ಬೆನಿಫಿಟ್ ಕೋಡ್ ಬಂತು ಅಂದ್ರೆ ನೀವು 2 ಅಟೆಂಪ್ಟ್ ನ ಬರೀಬಹುದು. ಯಾವುದೇ ರೀತಿ ಫೀಸ್ ಇರಲ್ಲ. ಅದೇ ರೀತಿ ಫ್ರೀ ಕಾಲೇಜ್ ಬೆನಿಫಿಟ್ಸ್ ಸಿಗುತ್ತೆ. ಅನ್ಲಿಮಿಟೆಡ್ ಸ್ಕೋರ್ ರಿಪೋರ್ಟ್ಸ್ ಟು ಸೆಂಡ್ ದ ಕಾಲೇಜ್ ವೇವರ್. ಅಕಸ್ಮಾತ್ ನೀವು ಇದ್ರಲ್ಲೂ ಎಕ್ಸಾಮ್ಸ್ ಅಲ್ಲೂ ಒಳ್ಳೆ ಸ್ಕೋರ್ ತಗೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಟಾಪ್ ಅಲ್ಲಿ ಬಂದ್ರಿ ಅಂದ್ರೆ ನಿಮ್ಗೆ ಕಾಲೇಜ್ ಫೀಸ್ ಅಲ್ಲೂ ವೇವ್ ಆಗುತ್ತೆ. ಅಂತಂದ್ರೆ ಇದ್ರ ಸ್ಕಾಲರ್ಶಿಪ್ ಬಂದು 2,18,000ದಿಂದ 24,33,000ವರೆಗೂ ನಿಮ್ಗೆ ಕಾಲೇಜ್ ಫೀಸು ವೇವ್ ಆಗುತ್ತೆ. ನೋಡಿ ಎಂತ ಒಂದು ಒಳ್ಳೆ ಅವಕಾಶ ಇದೆ. ಎಕ್ಸಾಮಿನೇಷನ್ ಅಲ್ಲಿ ನೀವು ಒಳ್ಳೆ ರ್ಯಾಂಕ್ ತಗೊಂಡು ಎಷ್ಟು ಅಂದ್ರೆ $2,500 to $28,000 ವರೆಗೂ ನಿಮ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಯಾವ ತರ ಇರುತ್ತೆ ಅಂದ್ರೆ ನಮ್ಮ ಇಂಡಿಯನ್ ಕನ್ವರ್ಟ್ ಮಾಡ್ಕೊಂಡ್ರೆ 2,18,000 ಇಂದ 24,33,000 ವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಯಾವ ತರ ಎಲಿಜಿಬಲ್ ಇಂಡಿಯನ್ ಸ್ಟೂಡೆಂಟ್ಸ್ ಗೆಟ್ ದ ಟೋಟಲ್ ಸ್ಯಾಟ್ ಸ್ಕೋರ್ 1000ಗಿಂತ ಜಾಸ್ತಿ ಬಂದು ಒಂದು ಸ್ಕಾಲರ್ಶಿಪ್ ಒಳಗಡೆ ಬಂದ್ರೆ ನಿಮಗೆ ಫ್ಯಾಮಿಲಿ ಇನ್ಕಮ್ ಕಮ್ಮಿ ಇದ್ದಲ್ಲಿ ಈ ಸ್ಕಾಲರ್ಶಿಪ್ ನಿಮ್ಗೆ ಸಿಗುತ್ತೆ. ಅಂದ್ರೆ ನಿಮ್ಗೆ 20 ಲಕ್ಷದವರೆಗೂ ಬೆನಿಫಿಟ್ ಸಿಗೋ ಅಂತ ಒಂದಿದೆ ಅವಕಾಶ ಇದೆ. ಒಂದು ಉತ್ತಮವಾದ ಸಂತೋಷದ ವಿಷಯ ಏನಂದ್ರೆ 2025ರಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರಿನ ನೇತ್ರಾ ಪ್ರಕಾಶ್ ಅಂತ ಹೇಳಿ 11th ಸ್ಟ್ಯಾಂಡರ್ಡ್ ಓದ್ತಿರೋ ಅಂತ ಮಲ್ಯ ಅತಿಥಿ ಇಂಟರ್ನ್ಯಾಷನಲ್ ಸ್ಕೂಲ್ ಯಲಹಂಕದಲ್ಲಿರೋ ಅಂತ ಒಂದು ಸ್ಕೂಲಿನ ಹುಡುಗಿ ಈ ಈ ಎಕ್ಸಾಮ್ ನ ತಗೊಂಡು ಸ್ಯಾಟ್ ಎಕ್ಸಾಮ್ ನ ತಗೊಂಡು 1600 ಮಾರ್ಕ್ಸ್ಗೆ 1600 ಮಾರ್ಕ್ಸ್ ತಗೊಂಡು ಟಾಪ್ 1 ರ್ಯಾಂಕ್ ಬಂದು USA ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿದ್ದಾಳೆ. ನೋಡಿ ಎಷ್ಟು ಒಂದು ಸಂತೋಷದ ವಿಷಯ. ನಮ್ಮ ಬೆಂಗಳೂರಿನಲ್ಲಿ ಓದ್ತಾ ಇರೋಂಥ ಒಂದು ವಿದ್ಯಾರ್ಥಿನಿ ನೇತ್ರಾ ಪ್ರಕಾಶ್ ಅಂತ ಹೇಳಿ 1600 ಮಾರ್ಕ್ಸ್ಗೆ 1600 ಮಾರ್ಕ್ಸ್ ಫುಲ್ ಮಾರ್ಕ್ಸ್
ಔಟ್ ತಗೊಂಡು ಡಿಸೆಂಬರ್ನಲ್ಲಿ ನಡೆದಂಥ ಎಕ್ಸಾಮ್ನಲ್ಲಿ 1600 ಮಾರ್ಕ್ಸ್ಗೆ 1600 ತಗೊಂಡು ಟಾಪ್ 1 ರ್ಯಾಂಕಿಂಗ್ ಬಂದು US ಕಾಲೇಜಲ್ಲಿ ಅಡ್ಮಿಷನ್ಗೆ ಅಪ್ಲೈ ಮಾಡಿದ್ದಾಳೆ. ಇದು ಒಂದು ಉತ್ತಮವಾದ ಬೆಳವಣಿಗೆ. ತುಂಬಾ ಒಂದು ಈಸಿ ಅಂತ ಹೇಳ್ತಾರೆ, ತುಂಬಾ ಈಸಿ ಇರೋ ಅಂತ ಒಂದು ಎಕ್ಸಾಮ್. ನಿಮ್ಗೆ ಇದರಲ್ಲಿ ವೆಬ್ಸೈಟ್ ಬೇಕು ಅಂದ್ರೆ ವೆಬ್ಸೈಟ್ ಹಾಕಿದ್ದೀನಿ, SATSUIT.collegeBoard.organization/class/SAT ಅಂತೇಳಿ ಈ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಮೊದಲು ನೀವು ಫೀಸ್ ವೇವರ್ ಅಪ್ಲೈ ಮಾಡ್ಕೊಳ್ಳಿ. ಕೋಡ್ ಸಿಕ್ಕಿದ್ಮೇಲೆ 2 ಸಲ ನಿಮ್ಗೆ ಫ್ರೀಯಾಗಿ ಬರೆಯೋ ಅವಕಾಶ ಇದೆ. ಅಲ್ಲೂ ನಿಮ್ಗೆ ಒಳ್ಳೆ ಸ್ಕೋರ್ ಬಂತು ಅಂದ್ರೆ 2 ಲಕ್ಷದಿಂದ 24 ಲಕ್ಷದವರೆಗೂ ನಿಮ್ಗೆ ಫೀಸ್ ವೇವ್ ಆಗುತ್ತೆ. ಒಂದು ಉತ್ತಮವಾದ ಅವಕಾಶ. ಯಾರೆಲ್ಲ ಹೊರದೇಶದಲ್ಲಿ ಓದ್ಬೇಕು ಅನ್ಕೊಂಡಿದ್ದೀರಿ, ಈ ಎಕ್ಸಾಮ್ನ ಬರೆದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಫ್ರೀ ಆಫ್ ಕಾಸ್ಟ್ ಅಲ್ಲೂ ನಿಮ್ಗೆ ಅಪ್ಲಿಕೇಶನ್ ಸಿಗ್ತಾ ಹೋಗುತ್ತೆ. ಇದರ ರಿಜಿಸ್ಟ್ರೇಷನ್ ಎಲ್ಲ ಯಾವ ತರ ಇದೆ ಅಂದ್ರೆ, ಫಸ್ಟ್ ಸ್ಯಾಟ್ಸ್ಗೆ ಹೋಗ್ಬೇಕು, ಅಲ್ಲಿ ಲಾಗಿನ್ ಆಗಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ್ಮೇಲೆ ಕೆಲವು ಡಾಕ್ಯುಮೆಂಟ್ಸ್ನ ಸೈನ್ ಅಪ್ ಆದ್ಮೇಲೆ ಕೆಲವು ಡಾಕ್ಯುಮೆಂಟ್ಸ್ನ ಕೇಳುತ್ತೆ, ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೇಜರ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಅಕಾಡೆಮಿಕ್ ಇದೆಲ್ಲ ಡೀಟೇಲ್ಸ್ ಕೇಳುತ್ತೆ, ಅದನ್ನೆಲ್ಲ ಸಬ್ಮಿಟ್ ಕೊಟ್ಟು ಅಪ್ಲೈ ಮಾಡಬೇಕು. ಆಲ್ ದ ಡೀಟೇಲ್ಸ್ನ ಕನ್ಫರ್ಮ್ ಮಾಡ್ಕೋಬೇಕು. ಒಂದ್ಸಲ ಚೆಕ್ ಮಾಡಿ ಸಬ್ಮಿಟ್ ಕೊಟ್ರೆ ರಿಜಿಸ್ಟ್ರೇಷನ್ ಮುಗಿಯುತ್ತೆ. ಮತ್ತೆ ಇದರಲ್ಲಿ ಹೇಳಿದ್ನಲ್ಲ, ಈಚ್ ಸಬ್ಜೆಕ್ಟ್ ಹ್ಯಾಸ್ 2 ಮಾಡಲ್ಸ್ ಅಂದ್ರೆ 2 ತರ ಇರುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿ ಏನಾಗುತ್ತೆ ನಿಮ್ಗೆ ಆ ಸಿಸ್ಟಮೇ ನಿಮ್ಗೆ ಡಿಜಿಟಲ್ ಅಲ್ಲೇ ಅಡಾಪ್ಟಿವ್ ಫಾರ್ಮ್ಯಾಟ್ ಮಾಡ್ಬಿಡುತ್ತೆ. ಅಂದ್ರೆ ಒಂದ್ ಪೇಪರ್ ಈಸಿ ಬಂದ್ರೆ ಒಂದ್ ಪೇಪರ್ ಟಫ್ ಬರೋ ಅಂತ ಒಂದು ಸ್ಕೀಮ್ನ ಇಲ್ಲಿ ಅಪ್ಲೈ ಮಾಡಿರ್ತಾರೆ. ಅದು ಒಂದು ಇಲ್ಲಿ ಕಂಪ್ಯೂಟರ್ ಅಲ್ಲೇನೆ ನಿಮ್ಗೆ ಬಂದ್ಬಿಡುತ್ತೆ. ಟೆಸ್ಟ್ ಸೆಂಟರ್ ಅಲ್ಲಿ ಯೂಸಿಂಗ್ ಕಾಲೇಜ್ ಬೋರ್ಡ್ ಬ್ಲೂ ಬುಕ್ ಆಪ್ ಅಲ್ಲಿ ನೀವು ನೋಡ್ಕೋಬಹುದು. ಅದ್ರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಯಾಟ್ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಿಗುತ್ತೆ. ಯಾರೆಲ್ಲ ಹೊರದೇಶದಲ್ಲಿ ಓದ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಈ ಎಕ್ಸಾಮ್ ತಗೊಳ್ಳಿ. ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ತುಂಬಾ ಈಸಿ ಇರುತ್ತೆ. ನೀವೇ ನೋಡ್ದಂಗೆ ನಮ್ಮ ಕರ್ನಾಟಕದ ಒಂದು ಹುಡುಗಿ 1600ಕ್ಕೆ 1600 ತಗೊಂಡು ಟಾಪ್ 1 ರ್ಯಾಂಕ್ ಬಂದಿದೆ. USA ನಲ್ಲಿರೋಂಥ ಟಾಪ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿದಾಳೆ. ಸೀಟ್ ಸಿಗುತ್ತೆ ಅವಳಿಗೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಓದೋ ಅಂತ ಅವಕಾಶ ಸಿಗುತ್ತೆ. ಯಾರೆಲ್ಲ ಆ ಥರದ ಆಸೆ ಇಟ್ಕೊಂಡಿದ್ದೀರಿ, ಈ ಎಕ್ಸಾಮ್ನ ತಗೊಳ್ಳಿ. ವರ್ಷಕ್ಕೆ 8 ಟೈಮ್ಸ್ ಎಕ್ಸಾಮ್ ನಡೆಯುತ್ತೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೋಡಿಕೊಂಡು ಈ ಎಕ್ಸಾಮ್ನ ಬರೀರಿ. ಒಳ್ಳೇದಾಗಲಿ. ಥ್ಯಾಂಕ್ ಯು.